ಶ್ರೀಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ಹೋಳಿ ಹುಣ್ಣಿಮೆಯ ವಿಶೇಷವಾಗಿ ಕಾಮನ ಸುಡುವಿಕೆ ಇವತ್ತಾಗ್ತದೆ. ಅದಕ್ಕೊಂದು ನಕ್ಷತ್ರ ಇದೆ, ಹುಬ್ಬ ಅಂತಂತ. ಅದಕ್ಕೆ ಹುಬ್ಬ ನಕ್ಷತ್ರದಲ್ಲಿ ಸುಡಲ್ಪಡ್ತದೆ ಕಾಮನ ಪ್ರತಿಮೆಯನ್ನು, ಕಾಮನ ಮೂರ್ತಿಯನ್ನು. ಹೌದಾ? ಸೊ ನಮ್ಮ ಭಾರತೀಯ ಪರಂಪರೆಯೊಳಗೆ ಹಬ್ಬಗಳ ಸುರಿಮಳೆ ಎಷ್ಟದಪ್ಪ ಅಂದ್ರೆ ಸಂಕ್ರಾಂತಿಯೊಂದಿಗೆ ಪ್ರಾರಂಭ ಆಗ್ತದೆ ಹಬ್ಬಗಳು ಜನವರಿ ಒಳಗೆ. ಹೌದಾ? ಸಂಕ್ರಾಂತಿ ಕೂಡ ಶುರುವಾಗಿ ಮುಂದೆ ಹೋಳಿ ಬಂತು, ಯುಗಾದಿ ಬರ್ತದೆ, ಯುಗಾದಿ ಪ್ರತಿಪದೆ ಎಲ್ಲ ಬಂದು ಮತ್ತೆ ಪಂಚಮಿ ಬರ್ತದೆ. ಪಂಚಮಿ ಬಂದ್ರೆ ಮತ್ತಿಟ್ಟು ಶುರು ಆಗೋವಾಗಿಲ್ಲ. ಪಂಚಮಿ, ಗಣೇಶ ಚತುರ್ಥಿ, ವಿಜಯದಶಮಿ ಇವೆಲ್ಲ ಬರ್ತಾವೆ. ಪ್ರತಿಯೊಂದು ಹಬ್ಬಕ್ಕೂ ಒಂದು ಪಾವಿತ್ರ್ಯತೆ ಅದ, ಒಂದು ಸಂದೇಶ ಅದ. ನೋಡ್ರಿ ಬೇಕಾರ ಪ್ರತಿಯೊಂದು ಹಬ್ಬ ಹರಿದಿನದೊಳಗೆ ನಾವು ನಿಸರ್ಗಕ್ಕೆ ಸಮೀಪ ಹೋಗ್ತೀವಿ, ನಾವು ಸೃಷ್ಟಿಗೆ ಸಮೀಪ ಹೋಗ್ತೀವಿ, ಮತ್ತು ಕೆಲವು ಆಚರಣೆ ಮಾಡ್ತೀವಿ. ನಾವು ಸಂಕ್ರಾಂತಿ ಬಂತ ಎಳ್ಳು ಬೆಲ್ಲ ಕೊಡ್ತೀವಿ. ನಾವು ಎಳ್ಳು ಬೆಲ್ಲ ತೊಗೊಂಡು ಎಳ್ಳು ಬೆಲ್ಲದಂಗಿರೋಣ ಅಂತಂತಾರೆ. ಅದು ಏನು ಸುಮ್ಮನೆ ಅದು ಆಡಿಕೆ ಮಾತದು. ಎಳ್ಳು ಬೆಲ್ಲ ತೊಗೊಂಡು ಎಳ್ಳು ಬೆಲ್ಲದಾಗ. ಇಲ್ಲಿ ಎಳ್ಳು ಅನ್ನೋದು ಏನಪ್ಪ ಅಂತಂದ್ರೆ ದುಃಖದ, ಪರಿಶ್ರಮದ, ಕಷ್ಟದ ಮತ್ತು ಕಹಿಯ ಸಂಕೇತ. ಬೆಲ್ಲ ಅಂದ್ರೆ ಸಿಹಿಯ ಸಂಕೇತ, ಸುಖದ ಸಂಕೇತ, ಅನುರಾಗದ ಸಂಕೇತ, ಪ್ರೀತಿಯ ಸಂಕೇತ. ಇವೆರಡನ್ನು ಕೂಡಿಸಿ ಕೊಡ್ತೇವೆ. ಅಂತಿರ್ಕರೆ ಆದ್ರೆ ಹಂಗಿಲ್ಲ. ನೀವು ಅಂತಿರ್ಕರೆ ಹಂಗಿಲ್ಲ. ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗೆ ಅದಿರೇನು? ಸುಮ್ಮನೆ ನಾಟಕ. ವಿಜಯದಶಮಿ ಬರ್ತದೆ ಕೂಡ ಮೇಲೆ. ವಿಜಯದಶಮಿ ಬನ್ನಿ ಕೂಡ ಹಬ್ಬ ಬರ್ತದೆ. ಬಂಗಾರ ತೊಗೊಂಡು ಬಂಗಾರದಂಗಿರೋಣ ಅಂತಂತೀವಿ ಅಂತಿರಲ್ಲ. ಬಂಗಾರ ತೊಗೊಂಡು ಬಂಗಾರದಂಗಿರೋಣ. ಕೈಯಲ್ಲಿ ಹಿಡಿದದ್ದು ಬಂಗಾರ ಏನದು? ಯಾಕೆ ಬಂಗಾರ ಅಂದರೆ ಅದಕ್ಕೆ ಗೊತ್ತಿಲ್ಲ. ಬಟ್ ಭಾಳ ಅತ್ಯದ್ಭುತ ಅದ ನಮ್ಮ ವಾಡಿಕೆಗಳು, ಉತ್ಸವಗಳು, ಹಬ್ಬಗಳು, ಆಚರಣೆಗಳು ಭಾಳ ಮಜಾ ಅದಾವೆ. ಇವತ್ತು ನೋಡ್ರಿ ಹೋಳಿ ಹಬ್ಬ, ಅದ್ರಾಗ ಮತ್ತೆ ಮುಹೂರ್ತ ಹೇಳ್ತಾರೆ. ಸಾಡ್ತೀರಿ ಯಾವುದರ ಇದನ್ನ ಮಾಡ್ತಾರೆ, ಸಾಡ್ತೀರಿ ಮುಹೂರ್ತ ಅಂತ ಹೇಳ್ತಾರೆ ನೋಡ್ರಿ. ಸಾಡ್ತೀರಿ ಮುಹೂರ್ತ ಅಂದ್ರೆ ಅವಾಗ ಇದನ್ನ ಕೇಳೋದಿಲ್ಲ, ಮುಹೂರ್ತ ಯಾರು ನೋಡೋದಿಲ್ಲ. ಯಾವ್ಯಾವ ಸಾಡ್ತೀರಿ ಮುಹೂರ್ತ? ಯುಗಾದಿ ಪಾಡ್ಯ, ದೀಪಾವಳಿ ಪಾಡ್ಯ, ಬಸವ ಜಯಂತಿ. ಹೌದು ಹೌದು, ಬಸವ ಜಯಂತಿ. ಅವು ಒಟ್ಟು 3 ಅಂತಾರ. ಅದಕ್ಕೆ 3 ಮುಹೂರ್ತಗಳು ಅಂತಾರ. ಈ ಮುಹೂರ್ತೊಳಗೆ ಬೇಕಾದ್ ಮಾಡ್ಬೋದು, ಏನೋ ದೋಷ ಇಲ್ಲ ಅಂತಾರೆ. ಎಲ್ಲವೂ 100% ಕರೆಕ್ಟೇ ಇರ್ತದೆ. ಏನು ಪಂಚಾಂಗ ನೋಡಬೇಡ್ರಿ, ಏನು ನೋಡಬೇಡ್ರಿ. ನಿಮ್ಗೆ ಗೊತ್ತಿಲ್ಲ, ಇವತ್ತು ಕೂಡ ಅದೇ ಅದು. ತಾಂತ್ರಿಕ ಶುದ್ಧಿ ಮಾಡಿಕೊಳ್ಳೋರು ಅದ್ರಾಗ ಬೇರೆ. ಇವತ್ತು ಎಂಥದಪ್ಪ ಅಂದ್ರೆ ಗ್ರಹಣ ಕೂಡ ಐತಿ. ಗ್ರಹಣ, ಹೌದಾ? ಗ್ರಹಣ ಕಾಲದೊಳಗೆ ವಾತಾವರಣದೊಳಗೆ ಒಂದು ವಿಚಿತ್ರವಾದಂಥ ಶಕ್ತಿ ಪ್ರವಹಿಸಲು ಶುರು ಮಾಡ್ತದೆ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಕಾಲ, ರವಿಪುಷ್ಯ, ಗುರುಪುಷ್ಯ, ಸೋಮವತಿ ಅಮಾವಾಸ್ಯೆ. ಅದು ಸೋಮವಾರ ಅಮಾವಾಸ್ಯೆ ಬಂದಾಗ, ಗುರುವಾರ ಅಮಾವಾಸ್ಯೆ ಬಂದಾಗ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಇದು ಬಂದಾಗ, ಏನು ಗ್ರಹಣ ಬಂದಾಗ, ಇವು ಅತ್ಯಂತ ಪವಿತ್ರ ಮುಹೂರ್ತಗಳು. ಏನಾದರೂ ಮಂತ್ರಸಿದ್ಧಿ, ತಂತ್ರಸಿದ್ಧಿ ಮಾಡ್ಕೋಬೇಕಂತಂದ್ರೆ ಇದು ಭಾಳ ಪ್ರಶಸ್ತ ಮುಹೂರ್ತ. ಹೌದಾ? ಇವತ್ತೇನಪ್ಪ ಅಂತಂದ್ರೆ ಕಾಮದಹನ ಅಂತ. ತಾಂತ್ರಿಕ ಶುದ್ಧಿಗಾಗಿ ಮತ್ತು ನಾಳೆ ಮತ್ತೆ ಇದಕ್ಕಿಂತಲೂ ಮತ್ತೆ ಕಾಮದಹನ ಆದಮೇಲೆ ಬೂದಿ ಬರ್ತದಲ್ಲ, ಬೂದಿ ಆಡೋ ಕಾಲಕ್ಕೆ ಮತ್ತೆ ನಾಳೆಗೆ ದಿವ್ಯ ಮುಹೂರ್ತದು. ಎಲ್ಲ ಅಂಗಡಿ ಓಪನಿಂಗ್ ನಾಳೆ ಹಾಕೋ. ಅಂಗಡಿ ಓಪನಿಂಗು, ಮನೆ ಓಪನಿಂಗು ಇವೆಲ್ಲ ನಾಳೆ ಹಾಕೋ. ನೋಡಿರ್ಬೇಕಾದ್ರೆ ಭಾಳ ಮಂದಿ ನಾಳೆ ಮಾಡ್ತಾರೆ. ಹೌದಾ? ಬೂದಿ ದಿನ ಹೆಚ್ಚು. ಯಾಕೆ? ನಿಮ್ಗೆ ಒಂದು ಮಾತಿರಲಿ, ಇವತ್ತು ನೋಡ್ರಿ ಹಲಿಗೆ ಬಾರಿಸ್ತಾರೆ,
ಅಲ್ಲಿಗೆ ಬಾರಿಸೋದಕ್ಕೊಂದು ಹಿನ್ನೆಲೆ ಅದ. ಲಭ ಲಭ ಹೊಯ್ಕೊಂತಾರೆ ಕೆಲ ಮಂದಿ ನೋಡ್ರಿ, ಏನು ಕಟ್ಟಿಗೆ ಕಳ್ಳತನ ಮಾಡ್ತಾರೆ. ಯಾವ ಇತ್ತೀಚೆಗೆ ಸ್ವಲ್ಪ ತಿರುಚಿ ಮಾಡಿದ್ದೀವೆಲ್ಲ. ಮೊದಲು ಮನೆ ಮನೆಗೆ ಹೋಗಿ ಒಂದು ತಟ್ಟು ಅಥವಾ ಗೋಧಿ ಚೀಲ ಒಯ್ದು 5 ಕಟ್ಟಿಗೆ 5 ಕುಳ್ಳು ತೊಗೊಂಬಂದು ಮನೆಗೆ ಹೋಗಿ ಇಸ್ಕೊಂಬರ್ತಿದ್ರು. ಅದ್ರೊಳಗೆ ಕಾಮದಹನ ಮಾಡ್ತಿದ್ರು. ಈಗಿಲ್ಲ ತುಡು ಮಾಡೋದು ಪದ್ಧತಿ ಶುರು ಆಗ್ತು. ಯಾರು ಮಾಡ್ಯಾರು ಗೊತ್ತಿಲ್ಲ. ತುಡು ಮಾಡೋದು ಎಂತಿಂತವ್ರಿ ಈಗ ಕಮ್ಮಿ ಆಗೈತಿ. ಯಾಕಂದ್ರೆ ಕಟ್ಟಿಗೆ ಬಳಸೋದೇ ಇಲ್ಲ. ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಹಿತ ಕಟ್ಟಿಗೆ ಬಳಸೋದು. ಅವಾಗೆಲ್ಲ ಸಾಗವಾಣಿ ತೊಳಿರಿ. ಅವಾಗಿನ ಕಾಲಕ್ಕೆ 10,000 ಸಾವಿರ ಬೆಲೆ ಬಾಳ್ತಕ್ಕಂಥ ಸಾಗವಾಣಿ ತೊಳಿ ಮನೆ ಕೆಡವಿ ಕಟ್ಟಿದ್ದು ಮತ್ತು ಕಟ್ಟಬೇಕಾದ ಇಟ್ಟಿದ್ದು ಸಾಗವಾಣಿ ತೊಳಿ ಹೋಗಿ ಸುಟ್ಟಾರ. ಎಷ್ಟು ಮುಂದೆ ಕನ್ನಾರಿ ಕಟ್ಟಿರಿ ಕುಳೋದು ಹತ್ತಾರ. ಇವೆಲ್ಲ ಪುಡಾಡಿ ಹುಡುಗರಿಗೆ ಅವೆಲ್ಲ ಇದು. ಮತ್ತು ಇದು ಏನು ಯಾರೂ ಅರ್ಥ ತಿಳ್ಕೊಂಡಿಲ್ಲ. ಕಾಮದಹನ ಅನ್ನೋದು ಏನಪ್ಪ ತಿಳ್ಕೊರಿ. ಕಾಮದಹನ, ಕಾಮ ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥದಲ್ಲ. ನಮ್ಮ ಬದುಕಿನೊಳಗೆ ಕಾಮವೇ ಪ್ರಧಾನ. ಕಾಮವೇ ಪ್ರಧಾನ. ಅದ್ರ ಸುತ್ತ ನಮ್ಮ ಜೀವನದ, ಅದ್ರ ಸುತ್ತ ನಮ್ಮ ಜೀವನದ, ಅದ್ರ ಸುತ್ತ ನಮ್ಮ ಬದುಕದ. ನಮ್ಮ ಬೇಕು ಬೇಡಗಳು ಆಗು ಹೋಗುಗಳು ಎಲ್ಲವೂ ಕಾಮದ ಪ್ರಧಾನದ. ಕಾಮ ಅಂದರೆ ನೀವು ತಿಳ್ಕೊಳ್ಳೋದು ಸೆಕ್ಸ್ ಅಂತ ತಿಳ್ಕೊತೀರಿ, ನೀವು ಲೈಂಗಿಕತೆ ಅಂತ ತಿಳ್ಕೊತೀರಿ. ಕಾಮ ಅನ್ನೋದು ಅದು ಅಲ್ಲ, ಅದು ಮನಸ್ಸಿನ ಒಂದು ಬೇಡಿಕೆ. ಏನು ಕಾಮ ಅಂದ್ರೆ ಏನಪ್ಪ? ಕಾಮ ಅಂದರೆ ಬಯಕೆ ಅಂತಾರೆ ಅವರು. ಯೋಗಿಗಳು ಏನಂತಾರ? ಕಾಮ ಅನ್ನೋದು ಬಯಕೆ. ಬೇಕು 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 ಅಂತ ಬಡ್ಕೊಂತದ ಜನ್ಮ. ಎಲ್ಲ ಬೇಕಂತದ್ದು. ಇನ್ನಟ್ ಬೇಕು ಬಡ್ಕೊಂತದ್ದು ಜನ್ಮ. ಈ ಬೇಕು ಅನ್ನೋದು ಕಾಮ. ಇದ್ರ ಸುತ್ತ ಗಿರಿಕಿ ಹೊಡಿತೈತಿ ನೋಡಿ. ಇಡೀ ಬದುಕೆಲ್ಲ ಇದ್ರ ಸುತ್ತ ಗಿರಿಕಿ ಹೊಡಿತೈತಿ. ಹೆಂಗೆ ಗಿರಿಕಿ ಹೊಡಿತೈತಿ? ಕಾಮ ಅನ್ನೋದು ಬಯಕೆ, ಕಾಮ ಅನ್ನೋದು ಬೇಕು, ಕಾಮ ಅನ್ನೋದು ಕೋರಿಕೆ, ಕಾಮ ಅನ್ನೋದು ಇಚ್ಛೆ. ಹೌದಾ? ಬೇಕು. ಏನು ಬೇಕು? ಮನೆ ಬೇಕು, ಮಠ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಹೊಲ ಬೇಕು, ಪ್ಲಾಟ್ ಬೇಕು, ನೌಕರಿ ಬೇಕು, ಮದುವೆ ಆಗಬೇಕು, ಎಲ್ಲ ಬೇಕು. ಯಾರು ಬ್ಯಾಡ ಇದ್ದದ ಅವನು. ಆದ್ರೆ ಇದು ಬೇಕು ಅನ್ನೋದೇ ದೊಡ್ಡ ತ್ರಾಸದ. ಹೆಂಗೆ ತ್ರಾಸದ? ಬೇಕು ಅನ್ನೋದು ಸಿಕ್ಕಾಗ ಸುಖ ನೋಡ್ರಿಪ್ಪ. ಎಲ್ಲವೂ ನೀವು ಅಂದ್ಕೊಂಡಂಗೆ ಹೋದ್ರಪ್ಪ ಸುಖ. ನನ್ನ ಗಂಡ ನನ್ನ ಪ್ರೀತಿ ಮಾಡ್ಬೇಕು, ನನ್ನ ಗಂಡ ನಾ ಹೇಳ್ದಂಗೆ ಕೇಳ್ಬೇಕು. ನಿಮಗೆಲ್ಲ ಇರ್ತಾವ ಭಾಳ. ಹೌದಾ? ನನ್ನ ಮಕ್ಕಳು ಹಂಗೆ ಕೇಳಬೇಕು, ನನ್ನ ಮಕ್ಕಳನ್ನ ಹಾಕಿದ ಗಿರಿ ದಾಟಬಾರ್ದು. ಅದಕ್ಕೆ ಭಂಗ ಬಂದ್ರೆ ದುಃಖ ಆಗತ್ತೆ ನಿಮಗೆ. ಅದಕ್ಕೆ ಕಾಮಕ್ಕೆ ಪರ್ಯಾಯವಾಗಿ ಕ್ರೋಧ, ಕಾಮಕ್ಕೆ ಪರ್ಯಾಯವಾಗಿ ಕ್ರೋಧ ಬರ್ತದ. ಕಾಮ ಮತ್ತು ಕ್ರೋಧಗಳೇ ಬದುಕಿನ 2 ಮುಖಗಳು. ಇನ್ನೂ ಸೂಕ್ಷ್ಮ ಹೇಳಬೇಕಂತಂದ್ರೆ ಈ 2 ಶಕ್ತಿಗಳ ಸಂಗಮ. ಅದು 2 ಶಕ್ತಿಗಳ ಸಂಗಮ ಆಗ್ತದ. ಏನು ಶಕ್ತಿ? ಒಂದು ನೆಗೆಟಿವ್ ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಅಂತೀವಿ ನಾವು. ಅದಕ್ಕೆ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತೀವಿ. ನೆಗೆಟಿವ್ ಎನರ್ಜಿಗೆ ಕಾಳಿ, ಕೌಮಾರಿ, ಚಂಡಿ, ಚಾಮುಂಡಿ ಅಂತಾರ ನೆಗೆಟಿವ್ ಎನರ್ಜಿಗೆ. ಪಾಸಿಟಿವ್ ಎನರ್ಜಿಗೆ ಶಿವ ಇವೆಲ್ಲ ಅಂತಾರ, ದೇವರು ಅಂತಾರ, ಅದಕ್ಕೆ ದೆವ್ವ ಅಂತಾರ. ಹಿಂಗೆ ಅನೇಕ ಅರ್ಥಗಳು ಕೊಟ್ಟುಕೊಂತ ಹೋಗ್ತಾರ. ಕಾಮ ಅನ್ನೋದು ಎಷ್ಟು ಬೇಕು, ಕ್ರೋಧ ಅನ್ನೋದು ಮನುಷ್ಯನಿಗೆ ಬೇಕಾದ. ಯಾಕಂದ್ರೆ ಬ್ಯಾಲೆನ್ಸ್ ಇರ್ಬೇಕು ಯಾವತ್ತಿಗಾರು. ಹೌದಾ? ಕಾಮ ಕ್ರೋಧಗಳು 2 ಇರಲೇಬೇಕು. ಎಷ್ಟು ಇರಬೇಕು? 50-50 ಇರಬೇಕು. 50-50 ಇರಬೇಕು. 50 ಕಾಮ ಬೇಕು, 50 ಕ್ರೋಧ ಬೇಕು. ಅದ್ರಾಗ ಕಾಮ ಹೆಚ್ಚಾದಪ್ಪ ಅಂದ್ರೆ ಒಂದು ಸಂಕಟ, ಕ್ರೋಧ ಹೆಚ್ಚಾದ್ರೂ ಒಂದು ಸಂಕಟ. ಹಂಗೆ ನೆಗೆಟಿವ್ ಎನರ್ಜಿ ಹೆಚ್ಚಾದ್ರೂ ಸಂಕಟ, ಪಾಸಿಟಿವ್ ಎನರ್ಜಿ ಹೆಚ್ಚಾದ್ರೂ ಸಂಕಟನ. ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿದ್ದಕ್ಕನ ರಾಮ ಆದ. ರಾಮ ಯಾಕಾದಪ್ಪ ಅಂತಂದ್ರೆ ಅವನಲ್ಲಿ 60% ದೈವತ್ವ ಇತ್ತು. ಎಷ್ಟು? 60%. ಇನ್ನು 40% ಏನೇನೋ ಇತ್ತು. 60%. 50-50 ಇರಬೇಕಾಗಿತ್ತಲ್ಲ. 50ರ ಬದಲಿ 60 ಇದ್ದದ್ದಕ್ಕೆ ಹೆಚ್ಚಾತಲ್ಲ. ಮತ್ತೆ ಹೆಂಗೆ ಒಂದು ನಮ್ಮ ಪಾರ್ಲಿಮೆಂಟ್ನೊಳಗೆ ಎಲ್ಲ ಚುನಾವಣೆ ನಡೀತೈತಿ, ಲೋಕಸಭಾ ಚುನಾವಣೆ. ಹೌದಾ? 544 ಸೀಟ್ ಅದಾವ. ಅರ್ಧಕ್ಕರ್ಧ ಆತು. 774. ಅದು ಎಷ್ಟಾಗುತ್ತೆ? 544 ಅಂತಂದ್ರೆ 272.
272 273 ಆಗುತ್ತೆ. 280 ಬಂದ್ರಪ್ಪ ಅಂದ್ರೆ ಬಹುಮತ ಆಗ್ತದೋ ಅವರು ಸರ್ಕಾರ ದುಸ್ತರ ಫುಲ್ ಪವರ್ನ ಬರ್ತಾರೆ. ಬರೀ ಎಷ್ಟು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಾದ್ರೆ ಅವರು ಇದು ಆಗ್ತಿಲ್ಲ ಸರ್ಕಾರ ಹಂಗೆ ದೇವರು ಮತ್ತು ದೆವ್ವಗಳ ನಡುವೆ ತಿಕ್ಕಾಟದೊಳಗೆ ದೇವರ ಅಂಶ 10% ಜಾಸ್ತಿ ಆದ್ರೆ ಅವ ದೇವರಾಗ್ಬಿಡ್ತಾನೆ. ದೇವರಲ್ಲಿ ಅವನಲ್ಲಿ ದೈವತ್ವ ಇತ್ತು, 10% ಜಾಸ್ತಿ ಇದಕ್ಕೆ 40% ಕಮ್ಮಿ ಆಗ್ತಿದ್ದು, 10% ದೇವರಾಗ್ಬಿಟ್ಟ. ರಾವಣಗೆ ರಾಕ್ಷಸ ಅಂದರು, ಅಸುರ ಅಂದರು. ಹೌದಾ? ಯಾಕಂದ್ರು ರಾವಣನಲ್ಲಿ 50% ಇದು ಇತ್ತು, ಆದ್ರೆ ಮತ್ತೊಂದು 10% ಜಾಸ್ತಿ ಇತ್ತು ಅವನಲ್ಲಿ ರಾಕ್ಷಸತ್ವ. ಅದಕ್ಕೆ ಅವ ರಾಕ್ಷಸ. ರಾವಣ ಮಹಾಶಿವಭಕ್ತವ, ಮಹಾ ತಪಸ್ವಿ, ಮತ್ತು ಯಾರಿಗೂ ಏನು ಕೆಟ್ಟ ಮಾಡಿದ್ದೇ ಇಲ್ಲವ. ಯಾರಿಗೇನು ಕೆಟ್ಟದ್ದು ಮಾಡಿಲ್ಲಪ್ಪ ನೀವಂತೀರಿ ಯಾಕ್ರಿ? ಮತ್ತು ಸೀತನ ಹೊತ್ಕೊಂಡೋದ ಅದೇ ಯುದ್ಧಕ್ಕೆ ಕಾರಣ ಆಯ್ತಿಲ್ಲ. ಆದ್ರೆ ಆ ಯುದ್ಧಕ್ಕೆ ಕಾರಣ ಆದರೆ ಹಿಂದಿಲ್ದು ನಿಮ್ಗೆ ಗೊತ್ತಿಲ್ಲ. ಹೌದಾ? ಬದುಕನ ಹೆಂಗಿರ್ತವಪ್ಪ ಅಂದ್ರೆ ಏನಿತ್ತಲ್ಲೇ ಹಿಡಿಂಬಿ, ರಾವಣನ ತಂಗಿ. ಇವರು ವನವಾಸದಾಗಿದ್ದಾಗ ಲಕ್ಷ್ಮಣ, ರಾಮ ಮತ್ತು ಸೀತಾ ವನವಾಸದಾಗಿದ್ದಾಗ ಹಿಡಿಂಬಿ ಬಂದು ಭೀಮನ್ ನೋಡಿದ್ಲಾಕೆ. ಭೀಮನ್ ನೋಡೋಣ ಆಕರ್ಷಣೆಗೊಂಡ್ರು. ಹೌದು, ರಾಕ್ಷಸಿ ಆಕೆ, ಒಪ್ತೀನಿ. ಹೌದು, ನಾವು ಮದುವೆ ಹಾಕಿನಿ ಅಂತಂದು. ರಾಮ ಸುಮ್ಕಿರ್ಬೇಕಿಲ್ಲ. ಲಕ್ಷ್ಮಣ ಆಕೆ ಮೂಗು ಕೊಯ್ದು ಇದನ್ನು ಮಾಡಿ ಕಳಿಸಿದ. ಆಕೆ ಹೋಗಿ ಅಣ್ಣಗೆ ಹೇಳಿದ್ಲು, ಅಣ್ಣ ನಾನು ಐ ಲವ್ ಯು ಅಂತ ತಿಳ್ಕೊಂಡು ಲಕ್ಷ್ಮಣ ಹೇಳಿದೆ, ಅವ್ನು ಮೂಗು ಕೊಯ್ದ ಅಂತ ತಿಳ್ಕೊಂಡು. ಮತ್ತು ತಮ್ಮ ತಂಗಿಯರು ಮೂಗು ಕೊಯ್ದು ಅವಮಾನ ಮಾಡಿದ್ರೆ ಸಿಟ್ಟು ಬರುತ್ತಿಲ್ಲ ಹೇಳ್ರಿ. ಸಿಟ್ಟು ಬರುತ್ತಿಲ್ಲ. ಸಿಟ್ಟು ಬಂತು, ಅವಾಗ ಬಂದ ಹಾಗೆ ಎತ್ಕೊಂಡು ಅದು ಇಟ್ಟ ತಪ್ಪಂತ ಯಾರಿಗೆ ಹೋಗ್ತೀರಿ ನೀವು? ತಪ್ಪು ಮತ್ತು ಅವನದು ಆತಿಲ್ಲ, ಲಕ್ಷ್ಮಣದ ಆತಿಲ್ಲ. ಇದಕ್ಕೆ ತಪ್ಪು ಒಪ್ಪು ಯಾವ ಹಿಂಗೆ ತಪ್ಪುಗಳು ಅವನಲ್ಲೇ ಇದ್ದು, ತಪ್ಪುಗಳು ಇವನಲ್ಲೇ ಇದ್ದು, ಬಟ್ 10 ಪೈಸಾ ಜಾಸ್ತಿ ಆಗಿದ್ದಕ್ಕೆ ಇದಾಯಿತು. ಹಂಗೆ ಇಲ್ಲೂ ಕೂಡ ಕಾಮ ಅನ್ನೋದು 10 ಪೈಸಾ ಜಾಸ್ತಿ ಆದರೆ ಕಾಮ ಆಗತ್ತಾ? ಕ್ರೋಧ ಅನ್ನೋದು 10 ಪೈಸಾ ಜಾಸ್ತಿ ಆತಪ್ಪ ಕ್ರೋಧ ಆಗತ್ತ. ಇಲ್ಲಿ ಹೇಳಕ್ಕೆ ಹೊಂಟಿದ್ದು ಕಾಮ ಅನ್ನೋದು ಬೇಕೆ. ಬಯಸಿದ್ದು ಸಿಕ್ತು, ಬಯಸಿದ್ದು ಸಿಕ್ಕಾಗ ಮತ್ತೆ ಒಂದು ಗುಣ ಶುರು ಆಗುತ್ತೆ. ಬಯಸಿದ್ದು ಸಿಕ್ತಲ್ಲ, ಬಯಸಿದ್ದು ಸಿಕ್ಕಾಗ ಅದು ಇನ್ನೊಟ್ಟು ಬೇಕು ಅನ್ನೋದು ಶುರು ಆಗುತ್ತೆ. ಒಂದು ಭಾವನಾ ಬಯಸಿದ್ದು ಸಿಕ್ತಲ್ಲ, ಇನ್ನೊಟ್ಟು ಬೇಕು ಅಂತ ಶುರು ಆಗತ್ತ. ಅದಕ್ಕೆ ಲೋಭ ಅಂತಾರೆ. ಅದಕ್ಕೆ ಏನಂತಾರ? ಬೇಕಾಗಿದ್ದು ಸಿಕ್ತಾ ಆಯ್ತಾ, ಅದು ಇನ್ನೊಟ್ಟು ಬೇಕನ್ನಿಸ್ತು, ಲೋಭ. ಹೌದಾ? ಮುಂದೆ ಮತ್ತು ಅದು ಕಾಮಕ್ಕೆ ಸಂಬಂಧಿಸಿದ ಏನಿದೆ ಗೊತ್ತದೇನ? ಮುಂದೆ ಅದು ಏನು ಗಳಿಸಿದ್ದು ಏನು ಬಂದಿದ್ದೈತಲ್ಲ ಅದು ನಾನು ಕೂಡ ಇರಬೇಕು, ಬಿಟ್ಟು ಹೋಗಬಾರ್ದು ಅಂತಂದರು. ಮೋಹ ಅಂದರು. ಅದಕ್ಕೆ ಮೋಹ ಅಂದರು. ಒಂದು ಕಾಮದ ಕುರಿತಾಯ್ತಾ. ಈಗ ಕಾಮ ಅಂದ್ರೆ ಬಯಸಿದ್ದು ಸಿಕ್ತದಾಗ ಕಾಮ ಆಯ್ತು, ಬಯಸಿದ್ದು ಕಾಮ ಆತ. ಸಿಗದೆ ಹೋದ್ರೆ ಕ್ರೋಧ. ಹೆಂಗ ನರಿ ಒಂದು ದ್ರಾಕ್ಷಿ ಗಂಚು ತುಳಕ್ಕೆ ಹೋತಂತ, ಸಿಗಲೇ ಇಲ್ಲಂತ, ಅವ ಸಿಟ್ಟು ಬಂತಂತ, ಹುಡಿಯೋದವ ಅಂತ ಹೋಳ್ತಂತ. ಹಂಗೆ ಬಯಸಿದ್ದು ಸಿಗದೆ ಹೋದಾಗ ಕ್ರೋಧ. ಉದಾಹರಣೆಗೆ ಒಬ್ಬರು ಯುವಕರಿದಾರ. ಹೌದಾ? ಯಾವುದೋ ಒಂದು ಹುಡುಗಿಗೆ ಐ ಲವ್ ಯು ಅಂತಾರೆ. ಹೌದಾ? ಬೇಕಂತ ಬಂತು. ಆಕೆ ಬ್ಯಾಡ ಹೋಗ ಹಾಡ್ಕೊಂಡು ನಾನು ಮತ್ತೊಬ್ಬನ ಲವ್ ಮಾಡ್ತೀನಿ ಅಂತ. ಅವ ಇಮ್ಮಿಡಿಯೇಟ್ಲಿ ಏನಾಗತ್ತ? ಕ್ರೋಧ ಬರುತ್ತವಂಗ. ಕ್ರೋಧ ಬರ್ತದವಂಗ. ಕಾಮದ ಜಾಗದೊಳಗೆ ಕ್ರೋಧ ಬರ್ತದ. ಕ್ರೋಧದ ಬೈಪ್ರಕೇಟ್ ಏನಪ್ಪ ಅಂತಂದ್ರೆ ಹೆಂಗೆ ಬರುತ್ತೆ ನೋಡಿ. ಎಷ್ಟು ಒಂದಕ್ಕೊಂದು ಇದನ್ನು ಭಾಳ ತಿಳ್ಕೊಬೇಕಾ ನೀವು. ಕಾಮ ಅನ್ನೋದು ಬಯಕೆ ಆದರೆ ಅದು ಸಿಕ್ಕರಪ್ಪ ಅಂದ್ರೆ ಇನ್ನಷ್ಟು ಬೇಕು ಅನ್ನೋದು ಆಶಾ ಹುಡ್ತದ. ಅದಕ್ಕೆ ಲೋಭ ಅಂದರು. ಅದು ತನ್ನಲ್ಲೇ ಇರಬೇಕಂತಂದ್ರೆ ಅದಕ್ಕೇನಂದ್ರು? ಮೋಹ ಅಂದರು. ಮುಂದೆ ಏನಾಯ್ತಪ್ಪ ಅಂದ್ರೆ ಕಾಮ ಅನ್ನೋದು ಬಯಕೆ ಅವ್ನು ಸಿಕ್ತು. ಉದಾಹರಣೆಗೆ ಈ ಒಂದು ಮನೆ ಕಟ್ಟಿರ್ತಾರೆ, ಆ ಮನೆ ಚಂದ ಕಟ್ಟಿರ್ತಾರೆ. ಮನೆ ಕಟ್ಟಬೇಕನ್ನೋ ಬೇಕಿತ್ತು, ಕಟ್ಟಿದ, ಸಂತೋಷ ಆಯಿತು. ಹೌದಾ? ಅದನ್ನ ಇನ್ನಷ್ಟು ಬೆಳೆಸ್ಬೇಕು ಅನ್ನೋದು ಲೋಭ, ಇನ್ನಷ್ಟು ಜಾಗ ಓಡಾಡಿಸ್ಬೇಕು ಅನ್ನೋದು ಲೋಭ. ಮುಂದೆ ಅಲ್ಲಿ ಯಾರೋ ಬಂದರು, ಅವ ಎಂತ ಬಂದಪ್ಪ ಅಂದ್ರೆ ಇವನಿಗಿಂತ ದೊಡ್ಡ ಮನೆ ಕಟ್ಟಿದವ ಬಂದವ. ಇವ ಅವ್ರ ಮನೆಗೆ ಹೋದ, ಅದು ನೋಡಿದ ಕೂಡಲೇ ನಾನು ಚಂದ ಕಟ್ಟಿದ್ರು ನನಗಿಂತ ಚಂದ ಕಟ್ಟ್ಯಾನ ಮತ್ಸರ, ಪಟ್ಟಿ ಕಿಚ್ಚು ಶುರು ಆಯ್ತು ನೋಡ್ರಿ. ಅವ್ರಿಗೆ ಇದು ಹಿಂಗೆ ನಡೆದತ್ತ ಬದುಕು.
ನೀವು ಚಲೋ ಅಂಗಿ ಹಾಕೊಂಡ್ರೆ ಹೊಟ್ಟೆ ಕಿಚ್ಚು ಮಂದಿಗೆ, ನೀವು ಚಂದಾಗಿ ಮಾತಾಡಿದ್ರೆ ಹೊಟ್ಟೆ ಕಿಚ್ಚು, ಚಲೋ ಡ್ರೆಸ್ ಹಾಕೊಂಡ್ರೆ ಹೊಟ್ಟೆ ಕಿಚ್ಚು, ನೀವು ಚಂದಾಗಿದ್ರೆ ಹೊಟ್ಟೆ ಕಿಚ್ಚು ಮಂದಿಗೆ, ನೀವು ಅಪರೂಪದ ಸುಂದರಿ ಇರ್ತೀರಿ ಹೊಟ್ಟೆ ಕಿಚ್ಚು, ನೀವು ಮಣಿ ಚಲೋ ಇದ್ರೆ ಹೊಟ್ಟೆ ಕಿಚ್ಚು. ಮತ್ಸರ ಆಟ ಆಡಿಸ್ತಾ ಇದೆ ಎಲ್ಲರಿಗೂ. ಬಯಸಿದ್ದು ಸಿಕ್ಕಾಗ ಆಸೆ ಹುಡ್ತು, ಲೋಭ ಆಯಿತು. ಮತ್ತು ಹಿಂಗೆ ಬರ್ತಲ್ಲ, ಇವ ಕಟ್ಸಿದ ಮಣಿ ಇವನ ಹತ್ರ ಇದ್ದದ್ದು, ಇವನ ಹತ್ರ ಇದ್ದದ್ದು ಹೇಳ್ತಿ ಎಲ್ಲ ಬೇರೆ ಕಡೆ ಇಲ್ಲಪ್ಪ ಅಂತಂದ್ರೆ ಸೊಕ್ಕು ಬರುತ್ತೆ, ಮದ ಅಂತಾರೆ ಅದಕ್ಕೆ. ನನ್ನ ಕಡೆ ಇದ್ದದ್ದು ಯಾರ ಕಡೆ ಇಲ್ಲಪ್ಪ ಅಂದ್ರೆ ಮದ, ಸೊಕ್ಕು, ಅಹಂಕಾರ. ಹೆಂಗೈತಿದ್ದು ಅದಕ್ಕೆ ಕಾಮ. ಕಾಮ ಅಂದರೆ ಬೇಕು ಬೇಕು ಬೇಕು. ಕ್ರೋಧ ಅನ್ನೋದು ಬೇಕಾಗಿದ್ದು ಸಿಗದೆ ಹೋದಾಗ ಕ್ರೋಧ. ಕಾಮ ಅನ್ನೋದು ಸಿಕ್ಕಾಗಿ ಇನ್ನಟ್ಟು ಬೇಕು ಅನ್ನೋದು ಆಸೆ ಬರ್ತದ, ಲೋಭ ಅಂತಾರೆ ಅದಕ್ಕೆ. ಹೌದಾ? ಅದಕ್ಕೆ ಇನ್ನಟ್ಟು ನನ್ನಲ್ಲೇ ಇರಬೇಕು ಅನ್ನೋದಕ್ಕೆ ಮೋಹ ಅಂತಾರ. ತನ್ನಲ್ಲಿ ಇದ್ದುದು ಮತ್ತಾರಲ್ಲಿ ಇಲ್ಲ ಅಂದ್ರೆ ಮದ, ಸ್ವಕ್, ನಾಣ ಅಂತಾರ. ಮತ್ತು ಮತ್ತೊಬ್ಬರಲ್ಲಿ ಇದ್ರೆ ಹೊಟ್ಟೆ ಕಿಚ್ಚು. ಈ ಗುಣದೊಳಗೆ ಎಲ್ಲರೂ ಸಾಯಕತ್ತೀರಿ ನೀವು. ಇದೇ ಗುಣದಾಗ ಎಲ್ಲ ಸಾಯಕತ್ತೀರಿ. ಅದಕ್ಕೆ ಮೂಲ ಏನಾಯ್ತು? ಕಾಮ. ಕಾಮ. ನೀವೇನು ಮಾಡ್ಬೇಕೀಗ? ಈಗ ನೀವು ಒಬ್ಬರೆಲ್ಲ ಶುದ್ಧದಿರಿನ, ನಿಮ್ಮ ತಲೆಯಾಗ 108 ವಿಚಾರ ಅದಾವ, ಚಿಂತದವು, ಒತ್ತಡ ಅದ, ನಿಮ್ಮ ಬದುಕು ಸರಿ ಇಲ್ಲ. ಒಂದು ಆರೋಗ್ಯ ಸರಿ ಇಲ್ಲ, ಮನ್ಯಾಗ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, 108 ವ್ಯಾಜ್ಯ, 108 ಪ್ರಾಬ್ಲಮ್ಮು. ಒದ್ದಾಡ ಹತ್ತೀರಿ ಸುಮ್ಮನೆ ನೀವು, ಒದ್ದಾಡ ಹತ್ತಿಬಿಟ್ರಿ. ಆದ್ರೆ ನಿಮ್ಗೆ ಗೊತ್ತಾಗ್ಬಾರ್ದು. ಆದ್ರೆ ಒದ್ದಾಡ ಹತ್ತಿರಂತ ಮಂದಿಗೆ ತೋರಿಸೋಂಗಿಲ್ಲ. ಅದಕ್ಕೆ ಸುಮ್ಮನೆ ನಗುಮುಖಪ್ಪ ನಾಟಕ ಮಾಡೋದು. ಎಕ್ಕ ಹೆಂಗದಿ ಎಕ್ಕ? ನಾ ಆರಾಮದಿನಿ ಎಕ್ಕ. ನೀ ಎಕ್ಕ? ನಾನು ಆರಾಮದಿನಿ ಎಕ್ಕ. ಮತ್ತು ಈ ಕಡೆ ಹೊಂಟಿ ಎಕ್ಕ, ದವಾಖಾನಿಗೆ ಹೊಂಟಿನ ಎಕ್ಕ. ಆರಾಮಿದ್ದೋಳು ದವಾಖಾನಿಗೆ ಹೋಗ್ತಾನೆ. ನಾಟಕ ಮಾಡೋದಿಲ್ಲ. ಎಲ್ಲ ಚಂದ ಐತೆ ಅಕ್ಕ, ಎಲ್ಲ ಚಂದ ಐತೆ ಅಕ್ಕ. ಮುಂದೆ ಸ್ವಲ್ಪ ಹೊತ್ತು ನಿಲ್ರಿ, ನನ್ನ ಸುಶಿ ಭಾಳ ಹೊರಕಿದಾವ, ಯವ್ವ ಇಷ್ಟು ಕಾಡ್ತಾಳ, ನನ್ನ ಮಗ್ಗ ಏನ ಮಾಡಿಸ್ಬಿಟ್ಟಾಳ, ಅವ ಬಾಡ್ಕು ಈಗ ಹೇಳ್ದಂಗೆ ಕೇಳ್ಕೊತ ಹೊಟ್ಟನವ, ಸಾಕಾಗ್ಬಿಟ್ಟತ್ತ ಮಗ, ಮತ್ತು ಅಳುದು. ಮತ್ತು ಕೇಳ್ರಿ, ಎಲ್ಲ ಆರಾಮಕ್ಕ. ಆರಾಮದಿರ ಮಕ್ಕಳು? ನೀವು ಸುಳ್ಳ ನಾಟಕ ಮಾಡಕತ್ತೀರಿ, ನೀವು ನಾಟಕ ಮಾಡಕತ್ತೀರಿ. ಅದಕ್ಕೆ ಈ ಕಾಮ ಅನ್ನೋದೇ ಕೆಟ್ಟದು, ಬೇಕು ಅನ್ನೋದೇ ಕೆಟ್ಟದು. ಅದಕ್ಕೆ ಅದು ಸುಳ್ಳು. ನಿಮ್ಮ ದುಃಖಕ್ಕೆ ಮೂಲ ಕಾರಣ ಬೇಕು ಎಂಬುದು, ಆಶಾ, ಇನ್ನಡ್ ಬೇಕು ಅನ್ನೋದು. ಅದು ಸುಟ್ಟು ಬಿಡ್ರಿ. ಅದಕ್ಕೆ ಕಾಮದಹನ ಅಂತಾರ. ಇವತ್ತ ಅದು ಇದ್ದದ್ದು ನಿಮಗೆ ಆಸೆ ಇದ್ದದಕ್ಕೆ ದುಃಖ. ಭಗವಾನ್ ಬುದ್ಧ ಹೇಳಿಲ್ಲ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಈ ನಮ್ಮ ಆಶ್ರಮನ ನೋಡಿರ್ಬೇಕಾರೆ ಸಿಕ್ಕಾಪಟ್ಟೆ ಸಾಮಾನದವ್ರಿ. ನಾವಿರೋರು 7 ಮಂದಿ, 14 ಮಂದಿ ಆಳುಗಳಲ್ಲ. ಹೌದಾ? ಕಸ ಹುಡುಗಿಸ್ಬೇಕು, ಇದನ್ನೆಲ್ಲ ಗಿಡ ಇನ್ನೊಟ್ಟು ಹತ್ಬೇಕು, ಇನ್ನೊಟ್ಟು ಹತ್ಬೇಕು, ಸಿಕ್ಕೊಂಡ್ ಕುಂತೀವಿ ನಾವೆಲ್ಲ. ಅದು ಮೇಂಟೈನ್ ಮಾಡೋದು ವಜ್ಜೆ ಆಗಿಬಿಡುತ್ತೆ ನಮಗೆ. ಸಿಕ್ಕೊಂಡ್ಬಿಟ್ಟಿವಿ. ನಮ್ಮಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ನೀವು ಸಿಕ್ಕಾಬಿಡಿ, ಯಾವುದೋ ಒಂದು ಉತ್ಸವಕ್ಕೆ ಹೋಗ್ತೀರಿ, ಜಾತ್ರೆಗೆ ಹೋಗ್ತೀರಿ, ಇದನ್ನ ಮಾಡಕ್ಕೆ ಹೋಗ್ತೀರಿ, ಒಂದು ಉತ್ಸವ ಹೋದಾಗ ಅದು ಬೇಕಾಗ್ಲಿ ಬೇಡಾಗ್ಲಿ ಸಾಮಾನು ತಂದುಬಿಡ್ತೀರಿ. ಇರ್ಲಿ ಬೇಕಳ ಸಾಮಾನು ತಂದ್ರಿ, ಬಳಸ್ತೀರೇನು ಒಗದು ಬಿಡ್ತೀರಿ ಎಲ್ಲೋ. ಮಕ್ಕಳು ಹುಡ್ತಾರ, ಸಾಕ್ಸ್ ತಂದ್ರೆ ಮಕ್ಕಳು ಹುಡ್ತಾರ, ಶೂಸ್ ತಂದ್ರೆ ಮುಂದೆ 4 ತಿಂಗಳಿಗೆ ಕಾಲು ದೊಡ್ಡ ಹಾಕವು, ಒಗದ್ರೆ ಮತ್ತೆ ಬಂದ್ವ. ಆಯಾ ತಕ್ಕಂತೆ ಮತ್ತೆ ಶೂಸು, ಆಯಾ ತಕ್ಕಂತೆ ಮತ್ತೆ ಸಾಕ್ಸು, ಆಯಾ ತಕ್ಕಂತೆ ಮತ್ತೆ ಸೈಕಲ್ ತಂದ್ರಿ, ಅದಕ್ಕಿಂತ ದೊಡ್ಡ ಸೈಕಲ್ ತಂದ್ರಿ, ಒಟ್ಟು ಮನೆಗೆ ಹೋಗಿದ್ರೆ ಅವ್ನು ಮೇಂಟೈನ್ ಮಾಡಬೇಕು. ಎಲ್ಲಿ ಇಡಬೇಕು? ಸಣ್ಣ ಜಾಗದಾಗ. ದುಃಖ. ಇದಕ್ಕಾಗಿ ಸಿಕ್ಕೊಂಡ್ಬಿಟ್ರಿ ನೀವು. ನಾ ಚಂದಾಗಿರಬೇಕು, ದುಃಖ. ಹೆಚ್ಚು ಗಳಿಸ್ಬೇಕು, ದುಃಖ. ಮಕ್ಕಳನ್ನ ಹಡಿಬೇಕು, ದುಃಖ. ಮಕ್ಕಳನ್ನ ಮಾತು ಕೇಳಬೇಕು, ದುಃಖ. ಯಾರಿವತ್ತು ಮಾತು ಕೇಳೋದಿಲ್ಲ. ಒಂದು ಕಾಲ ಇತ್ತದು. ಕೇವಲ ಒಂದು ಮಾತಿಗಾಗಿ 14 ವರ್ಷ ವನವಾಸ ಮಾಡ್ತಾನೆ ಶ್ರೀರಾಮಚಂದ್ರ. ಒಂದು ಮಾತಿಗಾಗಿ ತಮಗೆ ಪಟ್ಟ ಬಿಟ್ಕೊಡ್ತಾನೆ. ಅದರ ಇಂಥವ್ರು ಅದಾರ ಯಾರು ಮಾತು ಕೇಳ್ತಾರ? ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಬೇಕು ಅನ್ನೋದನ್ನು ಕೊಲ್ಲಬೇಕು.